ಬೆಳಗಾಂ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಆಗಿರೋದು ನಾನು ಗಮನಿಸಿದೆ. 2018ರಲ್ಲಿ ಬಡ್ಜೆಟ್ ಇದರಲ್ಲಿ ಮೈತ್ರಿ ಸರ್ಕಾರ ಇತ್ತು. ಆ ಮೈತ್ರಿ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಂಥ ಇದರಲ್ಲಿ ಕ್ಷೇತ್ರಕ್ಕೆ ಆವಾಗ ಸುಮಾರು 550 ಕೋಟಿ ರೂಪಾಯಿ ಮೇಲೆ ಇಡೀ ಕ್ಷೇತ್ರಕ್ಕೆ ಮೈತ್ರಿ ಸರ್ಕಾರದಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲ ಮೂಲಭೂತ ಸೌಕರ್ಯದಲ್ಲಿ ಈ ಜಾಲಹಳ್ಳಿ ಕ್ರಾಸ್ ಏನಿದೆ ಅದನ್ನು ಒಳಗೊಂಡು ನಾನು ತಗೊಂಡು ಬಂದಿದ್ದೆ. ಸುಮಾರು ಏನು ನಿನ್ನೆ ಪ್ರಸ್ತಾಪ ಆಯ್ತಲ್ಲ ಬೆಳಗಾಂನಲ್ಲಿ ಜಾಬ್ ಕೋಡ್ ಡೀಟೇಲ್ಸ್ ಆಫ್ ವರ್ಕ್ಸ್ ಕ್ಯಾರಿಡ್ ಫ್ರಮ್ ರೋಡ್ ಇನ್ಫ್ರಾ ಡಿವಿಷನ್ನು 2018 ಟು 2021 ಈ ಕಾಮಗಾರಿ ಮುಗಿಸ್ಬೇಕು ಅಂತ ನಾನು ಅವಾಗ ಜಾಬ್ ಕೋಡ್ ಮಾಡಿಸ್ತೆ ದುಡ್ಡು ತಂದು. ನೋಡಿದು ಜಾಬ್ ಕೋಡ್ ನಂಬರು ಇಲ್ಲಿದೆ. 108 ಕೋಟಿ 50 ಲಕ್ಷ ಬ್ರಿಡ್ಜ್ ಮಾಡೋಕ್ಕೆ ತೊಗೊಂಡು ಬಂದಿದ್ದು. 50 ಲಕ್ಷ ಲ್ಯಾಂಡ್ ಅಕ್ವಿಷನ್ಗೆ ಅಂತಂದ್ಬಿಟ್ಟು ತಂದು 158 ಕೋಟಿ 50 ಲಕ್ಷ ಟೋಟಲ್ ಅಮೌಂಟು ನಾನು ಆವಾಗ ಆಗಿನ ಮೈತ್ರಿ ಸರ್ಕಾರದಲ್ಲಿ ತಗೊಂಡು ಬಂದೆ. ಆ ಬ್ರಿಡ್ಜ್ಗೆ ನೋಡಿ ಇಲ್ಲಿದೆ ನೋಡು, ಜಾಬ್ ಕೋಡ್ 304-19-0001 ಕನ್ಸ್ಟ್ರಕ್ಷನ್ ಆಫ್ ಗ್ರೇಡ್ ಸಪರೇಟರ್ ಅಟ್ ಜಾಲಹಳ್ಳಿ ಸರ್ಕಲ್ ಅಲಾಂಗ್ SM ರೋಡ್ ಆ್ಯಂಡ್ ಪಿಣ್ಯ ಇಂಡಸ್ಟ್ರಿಯಲ್ ರಿಂಗ್ ರೋಡ್ ಅಕ್ರಾಸ್ NH4. ಇದಕ್ಕೆ 108 ಕೋಟಿ 50 ಲಕ್ಷ. ಇದು ಇನ್ನೊಂದಕ್ಕೆ ಜಾಬ್ ಕೋಡ್ ನಂಬರ್ 304-20-00239 ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಟುವರ್ಡ್ಸ್ ಕನ್ಸ್ಟ್ರಕ್ಷನ್ ಆಫ್ ಗ್ರೇಡ್ ಸಪರೇಟರ್ ಅಟ್ ಜಾಲಹಳ್ಳಿ ಸರ್ಕಲ್ ಅಲಾಂಗ್ SM ರೋಡ್ ಆ್ಯಂಡ್ ಪಿಣ್ಯ ಇಂಡಸ್ಟ್ರಿಯಲ್ ರೋಡ್ ಅಕ್ರಾಸ್ NH4. ಇದಕ್ಕೆ 50 ಕೋಟಿ, ಒಟ್ಟು 158 ಕೋಟಿ 50 ಲಕ್ಷ ರೂಪಾಯಿ ಜಾಲಹಳ್ಳಿ ಕ್ರಾಸ್ಗೆ ಅಂತ ತಂದು ಅವತ್ತು ಜಾಬ್ ಕೋಡ್ ಮಾಡಿಸಿದ್ದೆ. ಸರ್ಕಾರ ಅವತ್ತು ಮೈತ್ರಿ ಸರ್ಕಾರ ಪತನ ಆದಮೇಲೆ ಇಡೀ ಕ್ಷೇತ್ರದಲ್ಲಿ ಇದನ್ನು ಹಲವಾರು ಬಾರಿ ನಾನು ಪ್ರಸ್ತಾಪ ಮಾಡಿದ್ದೀನಿ, ಹೇಳಿದ್ದೀನಿ, ಮೀಡಿಯಾದಲ್ಲಿ ಪೇಪರ್ನಲ್ಲಿ ಎಲ್ಲ ಬಂದಿದೆ. ಈ ಕ್ಷೇತ್ರಕ್ಕೆ ಏನು ನನಗೆ ಈ ದ್ರೋಹ ಮಾಡಿರೋ ಈ ನಾಯಕರುಗಳು ಹೇಳ್ತೀನಿ ನಾನು. ಆಗ ಸರ್ಕಾರ ಹೋದ್ಮೇಲೆ ಇದೇ 158 ಕೋಟಿ ಅವಾಗ ನಮ್ಮದು ದಾಸರಳ್ಳಿ ಬಾರ್ಡ್ರದು, ಆ ಕಡೆ RR ನಗರ, ಈ ಕಡೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ. ಅವಾಗ ಮುಂದ್ರತ್ನಾರು ಆ ಕಡೆ BJP ಸರ್ಕಾರದಲ್ಲಿ ಉಳ್ಕೊಂಡ್ರು ಅವರು. ಅವಾಗ ಇದೊಂದು ದುಡ್ಡು 158 ಕೋಟಿನೂ ಮುಂದ್ರತ್ನವರು ಅವರು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅವಾಗ ಟೆಂಡ್ರ್ ಕರೆದಿದ್ರು ಅವರು. ಅವಾಗ ಟೆಂಡ್ರ್ ಕರೆದು ಇವತ್ತು ನೆನ್ನೆ ಮಾತಾಡ್ತಾ ಇದ್ರಲ್ಲ, ನೋಡಿದ್ದೀನಿ ನಾನು ನೆನ್ನೆ ನೋಡಿದೆ. ಯಾರು ಈ ಕ್ಷೇತ್ರದಲ್ಲಿ ಮುಖಮಣ ಒಬ್ಬ ಹೋಗಿದ್ದಾನಲ್ಲಪ್ಪ, ಮಾತಾಡ್ತಾ ಇದ್ದ ಈ ಕೆಲಸ ಆಗಬೇಕು ಇದು ಆಗಬೇಕು ಅಂತ. ಅವತ್ತು ನೀವು ಕಿತ್ತಾಕಿರಲ್ಲ ಇಡೀ ಕ್ಷೇತ್ರ. ಅವತ್ತು ನಿಮಗೆ ಗೊತ್ತಿರಲಿಲ್ವ? ನಿಮಗೆ ನೀನು 2 ಬಾರಿ ಇಲ್ಲಿ ಆಗಿದ್ದೆ. ನಮ್ಮ ರಾಜ್ಯದ ವಿರೋಧ ಪಕ್ಷ ನಾಯಕ ಇದರಲ್ಲಪ್ಪ ಇಲ್ಲೂ ಅವರು 2 ಬಾರಿ ಇಲ್ಲಿ ಶಾಸಕರಾಗಿ ಹೋಗಿದ್ದವರು. ಶಾಸಕರಾಗಿ ಹೋದ್ರಷ್ಟೇ, ಇಲ್ಲಿಂದ ಒಂದು ಮೈ ಒತ್ಕೊಂಡು ಆಚೆಗೆ ಹೋದ್ರೆ ಅಷ್ಟೇನೆ. ಈ ಕ್ಷೇತ್ರಕ್ಕೇನು ಒಂದೇ ಒಂದು ಸಿಂಗಲ್ MP ಕೆಲಸ ಮಾಡೋದರಲ್ಲ. ನೆನ್ನೆ ಇದರಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡೋದು ನೋಡಿದೆ. ಅಯ್ಯೋ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ, ನನ್ನ ಮನೆಗೂ ಹೋಗ್ಬೇಕಾದ್ರೆ ಇಲ್ಲೇ ಹೋಗ್ಬೇಕು, ನನಗೆ ಭಾಳ ತೊಂದರೆ ಆಗಿಬಿಟ್ಟದೆ. ಒಬ್ಬ ವಿರೋಧ ಪಕ್ಷ ನಾಯಕ ಅವ್ರ ಮನೆಗೆ ಇದಕ್ಕೆ ಹೋಗಿ ಕೇಳ್ಕೊಂತವ್ರೆ. ಇನ್ನೇನು ಈ ರಾಜ್ಯದ್ದು ದೇಶದ್ದು ಅವ್ರು ಕೇಳ್ತಾ ಇಲ್ಲ. ನಮ್ಮ ಮನೇನೂ ಅಲ್ಲೇ ಇರೋದು, ದಿನನಿತ್ಯ ಅನುಭವಿಸ್ತಾ ಇದ್ದೀರಿ ಈ ಕಷ್ಟಗಳು. ಅದು ಇಡೀ ನಮ್ಮ ರಾಜ್ಯದ್ದು ಟ್ರಾನ್ಸ್ಪೋರ್ಟ್ ಎಲ್ಲ ಈ ಕಡೆನೇ ಇರೋದು ಗೊತ್ತಿದೆ. 80% ನಮ್ಮ ಬಸ್ ರೂಟು ಎವ್ರಿಥಿಂಗ್ 80% ಹೋಗೋದು ಇಲ್ಲಿ. ಅಲ್ಲೇ ಭಾಳ ಜಂಕ್ಷನ್, ತಮಗೂ ಅದೇ ರೋಡಲ್ಲೇ ಬರಬೇಕಾಗಿದೆ. ಶನಿವಾರ ಭಾನುವಾರ ಬಂದ್ರು ಅಂತೂ ನಮ್ಮ ಮನೆಗೆ ಹೋಗೋಕ್ಕಾಗಲ್ಲ. ಅವ್ರ ಮನೆಗೆ ಹೋಗಿ ತೊಂದರೆ ಆಗಿಬಿಟ್ಟದಂತೆ. ಆದ್ರಿಂದ ನನಗೆ ಭಾಳ ತೊಂದರೆ ಆಗಿಬಿಟ್ಟದೆ. ಮನೆಗೆ ಹೋಗಿ ಇಲ್ಲಾಸೆ ಹೋಗ್ಬೇಕು ನಾನು ಇದನ್ನ ಮಾಡಿ ಅಂತ ನೆನ್ನೆ ಅಲ್ಲಿ ಪ್ರಸ್ತಾಪ ಮಾಡಿದ್ದು ನಾನು ತಮ್ಮ ಮಾಧ್ಯಮದಲ್ಲಿ ನಾನು ನೋಡಿದೆ. ಈ ಮಟ್ಟಿಗೆ ಹಿಂದೆ ಈ ಕ್ಷೇತ್ರಕ್ಕೆ ಯಾರು ವಿರೋಧ ಪಕ್ಷ ನಾಯಕ ಮತ್ತು ಅವನ ಚೇಲ ಇಬ್ಬರು ಸೇರ್ಕೊಂಡು ಈ ಕ್ಷೇತ್ರಕ್ಕೆ ಎಷ್ಟು ಇತ್ತು ಅವತ್ತೇ ಆಗಬೇಕಾಯ್ತು. ಇವತ್ತು ಸರ್ಕಾರದ ಆರ್ಡ್ರು ತಮ್ಮ ಮುಂದೆ ಇಟ್ಟಿದ್ದೀನಿ. ಇದಲ್ದೇ 8ನೇ ಮೈಲಿ ಗ್ರೇಟರ್ ಸಪರೇಟ್ ಅಲ್ಲಿ ಮಾಡಬೇಕು ಅಂತ, ಅದು ಟ್ರಾಫಿಕ್ ಅಲ್ಲಿಗೂ ತಗೊಂಡು ಬಂದೆ. 25 ಕೋಟಿ ಅದಕ್ಕೂ ತಗೊಂಡು ಬಂದಿದ್ದೀನಿ. ನೋಡಿ ಇದರಲ್ಲಿ ನೋಡಿ ಸರ್, ಇದು ಆರ್ಡ್ರು ಇದ್ರ ಬುಕ್ಕಲ್ಲೇ ಇದೆ, ಕಾಮಗಾರಿ ಇದು ಇದರಲ್ಲೇ ಇದೆ. 25 ಕೋಟಿ ರಾಜಗಾಲುವೆಗೆ ಅವತ್ತೇ ಇದೆ. ಇದರಲ್ಲಿ ರಾಜಗಾಲುವೆಗೂ ತಗೊಂಬಂದು ಸುಮಾರು 135 ಕೋಟಿ ರಾಜಗಾಲುವೆಗೂ ಇದೇ ಬುಕ್ನಲ್ಲಿ ಇದೆ. 100 ಅವತ್ತು ತಗೊಂಡು ಬಂದೆ. ಇದೆಲ್ಲ ಹಾಳು ಮಾಡಿರು ಯಾರು ಇದೆ ಈಗ ವಿರೋಧ ಪಕ್ಷ ನಾಯಕ ಇವನ್ ಚೇಲ ಇಬ್ರು ಸೇರ್ಕೊಂಡು ಇಡೀ ಕ್ಷೇತ್ರಕ್ಕೆ ಈ ದುಡ್ಡನ್ನೆಲ್ಲ ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ, ಈಗ ಜಾಲಹಳ್ಳಿ ಕ್ರಾಸ್ ನೆನ್ನೆ ಮಾತಾಡ್ತಾ ಇದ್ದಾರಲ್ಲ ಆ ಇದಕ್ಕೆ ನಿಮಗೆ ಇವತ್ತು ಜನಗಳ ಮುಂದೆ ಅದು ಈಗ ಜನಕ್ಕೆ ಗೊತ್ತಿರಬೇಕು, ಜನಕ್ಕೆ ಗೊತ್ತಿದೆ. ಆದರೂ ಅವ್ರು ಪ್ರಸ್ತಾಪ ಮಾಡ್ತಾ ಇದ್ರಲ್ಲ, ಅವತ್ತೇ ಮಾಡ್ಬೋದಾಯ್ತು, ಅವತ್ತೇ ಆಗೋಗೋದು. ಅವತ್ತು ಇವ್ರು ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲನೂ ಸ್ಟಾಪ್ ಮಾಡಿರು. ಇವತ್ತು ದೊಡ್ಡದಾಗಿ ಯಾವ ಮುಖ ಇಕ್ಕೊಂಡು ಇವತ್ತಲ್ಲಿ ಪ್ರಸ್ತಾಪ ಮಾಡ್ತಾರೋ ನನಗೆ ಗೊತ್ತಿಲ್ಲ.
ಅವ್ರಿಗೇನಾನ ಮಾನ ಮರ್ಯಾದೆ ಅವ್ರಿಗೇನಾನ ಛಲ ಕುಲ ಇದ್ದಿದ್ರೆ ನಿಜವಾಗ ಅಲ್ಲೇ ಇದನ್ನ ಎತ್ತಿರಲಿಲ್ಲ ಅವರು. ಯಾಕೆಂದ್ರೆ ಅವರೇ ಇದನ್ನು ಹಾಳು ಮಾಡಿರೋದು, ತಿರ್ಗಿ ಅವರೇ ಪ್ರಸ್ತಾಪ ಮಾಡ್ತಾವ್ರೆ. ಈ ಥರ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ಜನಗಳಿಗೆ ಇದೆಲ್ಲ ಗೊತ್ತಾಗಲಿ ಅಂತ ನಾನು ಇವತ್ತು ಅವ್ರು ಹೇಳಿಕ್ಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಇದೇ ಮಾನ್ಯ ಉಪಮುಖ್ಯಮಂತ್ರಿಯವ್ರ ಹತ್ರ ನಾನು ಮೊನ್ನೆ ಎಲ್ಲ MLA ಅವ್ರಿಗೆ ದುಡ್ಡು ಕೊಟ್ಟಂಗೆ ನಾನು ಹೇಳಿದೆ, ನೀವು 25 ಕೋಟಿ ನಂಗೆ ಸಾಲದಿಲ್ಲ, ನೀವೊಂದು 50 ಕೋಟಿ ಎಕ್ಸ್ಟ್ರಾ ಕೊಡಿ. ಇವತ್ತು ಈ ಕ್ಷೇತ್ರದಲ್ಲಿ ಎಲ್ಲ ಸುಮಾರು, ಯಾಕೆಂದರೆ ನನಗೂ ಹಿಂದೆ ಎಲ್ಲ ತಡೆದು ಹಾಳು ಮಾಡೋಗಿದ್ದಾರೆ ಇವರು. ಈ BJP ಗೌರ್ಮೆಂಟಿಗೆ ಯಾರು ಈ BJP ಗೌರ್ಮೆಂಟ್ ಪಾಪ ಎಲ್ಲ ಮುಖ್ಯಮಂತ್ರಿಗಳು ಕೊಡೋರು, ಬೊಮ್ಮಾಯಿಯವರಾಗಲಿ ಯಡಿಯೂರಪ್ಪನವರಾಗಲಿ ನನಗೆ ಕೊಡಕ್ಕೆ ರೆಡಿ ಇದ್ರು. ಯಾಕೆಂದರೆ ಇದೇ ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಬಂದು ಹೇಳಿರು, ಕುಮಾರಸ್ವಾಮಿಯವರು ಹಿಂದೆ ಇದ್ದಂಥ ನನ್ನ ಕಾಲದಲ್ಲಿ ಇವರು ಬಂದೆಲ್ಲ ಹೇಳಿರು, ಕೊಡಕ್ಕೆ ರೆಡಿ ಇದ್ರು. ಇವ್ರು ಇದಾರಲ್ಲ ಇವರಿಬ್ಬರು ಸೇರಿ ನನ್ನ ಕ್ಷೇತ್ರ ದಾಸಹಳ್ಳಿಗೆ ಇವತ್ತು ಹಾಳು ಮಾಡಿದರು. ಯಾಕೆಂದರೆ ನಾನು ಅಲ್ಲಿ ನಡೆದಿದ್ದು ಇವತ್ತು ಜನಗಳ ಮುಂದೆ ಗೊತ್ತಿದೆ, ಆದರೂ ನಾನು ಹೇಳ್ತಾ ಇದ್ದೀನಿ. ಆದರೂ ಈಗ ಮೊನ್ನೆ ನಾನು ಈ ಕಡೆಗೆ ಒಂದು 45 ಕೋಟಿ ರೂಪಾಯಿ ಇಡೀ ದಾಸಹಳ್ಳಿ ಭಾಗ ಬೆಂಗಳೂರು ನಾರ್ತ್ ಅಂತ ಏನಾಗಿದೆ ಈ ಕಡೆಗೆಲ್ಲ ಸುಮಾರು 40 ಕೋಟಿ ರೂಪಾಯಿನೇ ಇವತ್ತು ತಗೊಂಡು ಬಂದಿದ್ದೀನಿ. ಟೆಂಡ್ರು ಕರೆದವ್ರೆ. ಈ ಕ್ಷೇತ್ರದಲ್ಲಿ ನೀವು ಯಾರು ಎಲ್ಲಿ ಇದ್ರೂ ಕೂಡ ಈ ಕ್ಷೇತ್ರದಲ್ಲಿ ಎಲ್ಲ ರೋಡ್ಗಳು, ಮೇಜರ್ ರೋಡ್ಗಳು, ಡ್ರೈನ್ಗಳು ಎಲ್ಲ ಕೆಲಸಗಳು ಇವತ್ತು ಆಗ್ತವೆ. ತಾಮನ್ ಕೊಟ್ಟಿದ್ದೀನಿ. ಇನ್ನೆಲ್ಲ 1 ತಿಂಗಳು 2 ತಿಂಗಳಲ್ಲಿ ಎಲ್ಲ ಇವಾಗ ಟೆಂಡ್ರುಗಳು ಕರೀತಾ ಇದ್ದಾರೆ. ವರ್ಕ್ ಆರ್ಡರ್ಗಳಾದ್ಮೇಲೆ ಕೆಲಸ ಸ್ಟಾರ್ಟ್ ಆಗ್ತದೆ. ಇವತ್ತು ನಾನು ಯಾಕೆಂದರೆ ಅವರು ಎಲ್ಲ ಅಡ್ಗಾಲು ಹಾಕಿರು, ನಾನು ಅಡ್ಗಾಲು ಆಗ್ತಾ ಇಲ್ಲ, ನಾನೇ ತಂದು ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವಾಗ ಏನು ಬೇಕಾದ್ರೂ ಮಾಡ್ಬೋದಾಯ್ತು, ಅಡ್ಗಾಲು ಹಾಕಿ ಇದು ಮಾಡ್ಬೋದಾಯಿತು. ನನಗೂ ಅವ್ರಿಗೆ ವ್ಯತ್ಯಾಸ ಏನು? ನಾನು ಅಡ್ಗಾಲು ಹಾಕಿರೆ ಅವರು ಎಲ್ಲ ಇಡೀ ಕ್ಷೇತ್ರದ ಜನಗಳಿಗೆ ಎಲ್ಲ ಇವತ್ತು ಅಂತ ತೊಂದರೆ ಕೊಟ್ಟು ಕೆಲಸ ಹಾಳು ಮಾಡಿರು. ಇವತ್ತು ನಾನು ತಂದು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕೆಲಸ ಕೊಡಿಸ್ತಾ ದುಡ್ಡು ತಂದು ಕೊಟ್ಟಿದ್ದೀನಿ, ಕೆಲಸ ಮಾಡಲಿ. ನಾನು ತಡಕ್ಕಂತ ಕೆಲಸ ಮಾಡಿಲ್ಲ. ಹಂಗಾಗಿದ್ರೆ ಇವತ್ತು ಎಲ್ಲ ಕೆರೆಗಳು ವರ್ಕ್ ನಡೀತಾ ಇದ್ದಾವೆ, ಎಲ್ಲ ಮೇಜರ್ ರೋಡ್ ವರ್ಕ್ ನಡೀತಾ ಇದ್ದಾವೆ. ಯಾವತ್ತೂ ನಾನು ಮಾಡಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ವಿರೋಧ ಪಕ್ಷದ ನಾಯಕರು, ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಹೇಳ್ಕೊಂತಿದ್ರಲ್ಲ, ನನ್ನ ಮನೆಗೆ ಹಲಾಸೆ ಹೋಗ್ತೀನಿ ಅಂತ. ಅವನ ಮನೆ ಪ್ರಸ್ತಾಪ ಒಬ್ಬ ವಿರೋಧ ಪಕ್ಷದ ನಾಯಕರು ಈ ರಾಜ್ಯದ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟು ಸಾವಿರಾರು ಲಕ್ಷಾಂತರ ಸಮಸ್ಯೆಗಳವೆ, ಅದು ಪ್ರಸ್ತಾಪ ಮಾಡೋದು ಬಿಟ್ಟು ಅವ್ನ ಮನೆಯದಕ್ಕೆ ರೋಡ್ಗೆ ಅವ್ರ ಮನೆಗೆ ಹೋಗಕ್ಕಲ್ವಂತೆ, ಅವ್ರಿಗೆ ದಾರಿ ಮಾಡಿಕೊಡ್ಬೇಕಂತೆ. ಯಾಕೆಂದರೆ ಇದನ್ನು ಜನಗಳಿಗೆ ಸ್ವಲ್ಪ ಎಲ್ಲ ಜನಗಳು ಈ ರಾಜ್ಯದ ಜನ ಮತ್ತು ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಬಂದವ್ರಿಗೆ ಗೊತ್ತಾಗಲಿ ಅಂತ ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಪೀಣ್ಯ ಇಂಡಸ್ಟ್ರಿ ಇದನ್ನು ಹಲವಾರು ಬಾರಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಪೀಣ್ಯ ಇಂಡಸ್ಟ್ರಿ ಬಗ್ಗೆ ಅಲ್ಲಿ ಸುಮಾರು 8-9 ಸಾವಿರ ಇವತ್ತು ಫ್ಯಾಕ್ಟ್ರಿಗಳವಲ್ಲಿ. ಅವರಿಗೆಲ್ಲ ಅದೇ ಹೈವೇ, ನ್ಯಾಷನಲ್ ಹೈವೇ, ಈ ನಮ್ಮ ಈ ಪೂನಾ, ಬಾಂಬೆ, ಡೆಲ್ಲಿ ಹೈವೇ, ಈ ದೇಶದ 4ನೇ ದೊಡ್ಡ ರಸ್ತೆ ಅದು NH4 ತುಮಕೂರು ರೋಡು. ಅದು ಎಲ್ಲ ಅಲ್ಲೇ ಹೋಗ್ಬೇಕು. ಅಲ್ಲಿಂದ ಪೀಣ್ಯ ಹೋಗ್ಬೇಕು, ಆ ಕಡೆ ಇಂಡಸ್ಟ್ರಿಗೆ ಅಲ್ಲೇ ರೈಟ್ ಸೈಡ್ ಅಲ್ಲೇ ಇಂಡಸ್ಟ್ರಿ ಇರೋದು. ಇದು ಯಾವಾಗಲೂ ಜಾಮ್ ಆಗ್ತದೆ. ಇಲ್ಲಿ ಹಾಕ್ಬೇಕು. ಇಲ್ಲಿ ಫ್ಲೈಓವರ್ ಆಯಿತು, ಮೇಲ್ಗಡೆ ಹೋಗ್ಬಿಡ್ತಾರೆ. ಈ ಲೋಕಲಲ್ಲಿ ಭಾಳ ತೊಂದರೆ ಆಗ್ತದೆ ಇಲ್ಲಿ ಕೆಳಗಡೆ ಬರೋ ಇವಕ್ಕೆ. ಆದ್ದರಿಂದ ಅಲ್ಲಿ ಅಂಡರ್ ಪಾಸ್ ಆದರೆ ಭಾಳ ಒಳ್ಳೇದಾಗ್ತದೆ ಅಂದ್ಬಿಟ್ಟು ಆವತ್ತಿನ ದಿವಸ ನಾನು ಇದನ್ನ ದುಡ್ಡು ತಗೊಂಬಂದಿದ್ದು ಅಷ್ಟೇ. ಅವತ್ತೊಂದು ಇವತ್ತು ಹಾಳು ಮಾಡಿ ಇವತ್ತು ದೊಡ್ಡದಾಗಿ ಜನ ಏನೋ ಅವರಿಗೆ ಜನಗೆಲ್ಲ ಗೊತ್ತಿದೆ, ಆದರೂ ಆ ಡ್ರಾಮಾ ಮಾಡಬೇಕಲ್ಲ, ಏನೋ ಒಂದು ಹೇಳ್ಬೇಕಲ್ಲ, ಅಲ್ಲಿ ಹೇಳ್ತಾವ್ರೆ. ಅದಕ್ಕೆ ನಿಮ್ಮ ಮುಂದೆ ಇದು ಯಾಕೆಂದರೆ ಇವಾಗ ಅದನ್ನು ಹಣ ಅವತ್ತು ತಂದಿದ್ದು ಜನಗಳು ಇದು ವಿಚಾರನೂ ಗೊತ್ತಾಗಲಿ, ಇನ್ನೊಂದ್ಸರಿ ಮತ್ತೊಮ್ಮೆ ಗೊತ್ತಾಗಲಿ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇನ್ನು ಅದು ಟೆಂಡ್ರು ಕರೆದು ಪ್ರೋಸೆಸ್ ಆಗಿದೆ. ಅವ್ರಿಗೆ TDR ಇಲ್ಲ ಅವ್ರಿಗೆಲ್ಲ ಕಾಂಪನ್ಸೇಷನ್ ಏನು ಕೊಡಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ. ಅದು ಹಿಂಗೆ ಇದು ಯಾವತ್ತೋ ಅವ್ರು ತಂದು ಎಷ್ಟು ವರ್ಷ ಆಯಿತು. ನಾನು ಇವ್ರು ಕಿತ್ತಾಕಿರಲ್ಲ, ಈ ಮಾನ್ಭಾವ್ರು ಇದ್ರಲ್ಲ ಹಿಂದೆ BJPಗೆ. ನನಗೆ ಈಗ ಇದು ಕೊಯ್ಲೇಷನ್ ಗೌರ್ಮೆಂಟು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಕೆಳಗೆ ಆಪರೇಷನ್ ಕಮಲದಕ್ಕೆಲ್ಲ ಹೋಗಿ ಕೆಲವೆಲ್ಲ ಸರ್ಕಾರ ಹೋಯ್ತಲ್ಲ, ಹೋದ್ಮೇಲೆ ನನಗೆ ಹೋಗಿ ಒಂದು ವಾರದಕ್ಕೆ ನನಗೆ ಬರೀ 16 ಕೋಟಿ ಬಿಟ್ಟು 600 ಕೋಟಿ ಚಿಲ್ಲರಲ್ಲೇ ಬರೀ 16 ಕೋಟಿ ಬಿಟ್ಟು ಎಲ್ಲ ತೆಗೆದುಬಿಟ್ರು. ಅದರೊಳಗೆ ಇದು ಒಂದು ಏನು 158 ಕೋಟಿ ಇದೆಯಲ್ಲ ಜರಳಿ ಸರ್ಕಲ್ಗೆ ತಂದಿದ್ನಲ್ಲ, ಅದನ್ನು ತೆಗೆದು ಬಟ್ ಇದನ್ನ ಎಲ್ಲೂ ಬೇರೆ ಕಡೆ ಹಾಕೋಣಕ್ಕೆ ಅವರು ಬಿಡ್ಲ. ಪಕ್ಕದ್ದು ಮುನಿರತ್ನವರು ಅವರು ಕಾಂಗ್ರೆಸ್ಸಿಂದ BJPಗೆ ಆಪರೇಷನ್ ಕಮಲಕ್ಕೆ ಹೋದಾಗ ಅವರಿಗೆ ಅವತ್ತು ನಾನೇ ಹೇಳಿದೆ ಅದನ್ನು ಈ ಥರ ಹಿಂಗಿದೆ ಅದಕ್ಕೆ. ಅವರು ಇದನ್ನು ತಗೊಂಡು ಮಾಡಿಕೊಂಡು ಅವ್ರು ಸ್ಟಾರ್ಟ್ ಯಾಕಂದ್ರೆ ಅವರಾದರೂ ಮಾಡಬೇಕು, ಇಲ್ಲಾಂದರೆ ಈ ಕಡೆ ನಾವಾದರೂ ಮಾಡಬೇಕು. ಅದನ್ನು ಅವ್ರು ಮಾಡೋಕ್ಕೆ ಇದು ಮಾಡಿರು. ಅವ್ರದ್ದು ಏನೇನಾಯಿತೋ ಅವೆಲ್ಲ ಟೆಂಡ್ರ್ ಕರೆದು ಏನೋ ಪ್ರೋಸೆಸ್ ಮಾಡಿರೋ ಅವಾಗ ವರ್ಕ್ ಆರ್ಡ್ರ್ ಕರೆದ್ರು ಅವರೇನೆ. ಇದು ತಿರ್ಗಿ ಅದು ಹಂಗೆ ನಿಂತಿದೆ. ಈಗ ನನಗೆ 600 ಕೋಟಿ ಬಂದಿದ್ನ ಅವಾಗ ತಿರ್ಗಾ ವಾಪಸ್ಸು ಕ್ಯಾಬಿನೆಟ್ ತಗೊಂಡು ನನಗೆ ದುಡ್ಡು ಕೊಡಬಾರ್ದು ಅಂತ ವಿತ್ಡ್ರಾ ಮಾಡ್ತಿರಲ್ಲ ಇವರು. ಯಾರು ಇದೇ ಇಲ್ಲಿ ನನ್ನ ಮನೆಗೆ ರೋಡ್ ಬೇಕು ಅಂತ ಕೇಳ್ತಾನಲ್ಲ ಪುಣ್ಯಾತ್ಮ, ಅವರೂ ಇವನು ಯಾರೋ ಇಲ್ಲೊಬ್ಬ ಇದ್ನಲ್ಲ ಅವ್ನು ಚೇಲ, ಇವನು ಇಬ್ಬರು ಸೇರ್ಕೊಂಡು ಅವತ್ತು ದುಡ್ಡು ತೆಗಿಸ್ಬಿಟ್ರು. ನನ್ನ ಕ್ಷೇತ್ರಕ್ಕೆ ಉಳ್ಕೊಂಡಿದ್ರು ಅವಲೇ ಆಗೋಗ್ಬಿಡೋದು, ಯಾವತ್ತೋ ಆಗೋಗ್ಬಿಡೋದು. ಈಗ ಇಲ್ಲೇ ಕೊಟ್ಟಿದ್ದಾರಲ್ಲ, ಇಲ್ಲೇ ಇದರಲ್ಲೇ ನೋಡಿ, ಇಲ್ಲಿ
ಇದು 2021 ಈ ಕೆಲಸ ವರ್ಕ್ ಮುಗಿಬೇಕು ಅಂತ ಇಲ್ಲೇ ಆರ್ಡರ್ ಇದೆ ನೋಡಿ, ಅವಲೇ ಆಗೋಗ್ಬಿಡೋದು. ಅಟ್ಲೀಸ್ಟ್ ಅಲ್ಲಿ ಅದು ಆ ಕಡೆ ಹೋಯ್ತಲ್ಲ, ಅಲ್ಲಾದರೂ ಆಗಬೇಕಾಯ್ತು. ಅದು ಯಾಕೆ ಆಗಲಿಲ್ಲ ಅಂತ ಗೊತ್ತಿಲ್ಲ. ಅದೇ ಹಿಂಗೆ ಡಿಲೇ ಆಗಿದೆ. ಯಾಕೆಂದರೆ ಅವರೆಲ್ಲ ಇವರು ಜಾಗದವರೆಲ್ಲ ಅಲ್ಲಿ ಲ್ಯಾಂಡ್ ಲಾರ್ಡ್ಸ್ಗಳ್ದೇನೋ ಪ್ರಾಬ್ಲಮ್ಗಳಾಗಿದೆ, ನಿಧಾನ ಆಗಿದೆ ಅಷ್ಟೇ. ಈಗ ಸಾಕಷ್ಟು ಇವತ್ತು ದುಡ್ಡು ಕೊಟ್ಟಿದ್ದಾರೆ, ಈಗ ದುಡ್ಡಿದೆ. ಜೊತೆಗೆ ನನ್ನ ಕ್ಷೇತ್ರದ ಬಗ್ಗೆ ಹೇಳೋದಾದರೆ, ನನ್ನ ಕ್ಷೇತ್ರಕ್ಕೆ ಇವತ್ತೂ ಸಾಕಷ್ಟು ದುಡ್ಡು, ಈ ಕ್ಷೇತ್ರಕ್ಕೆ ಬೇಕಾದಷ್ಟು ದುಡ್ಡು ಈಗ ನಾನು ತೊಗೊಂಬಂದಿದ್ದೀವಿ. ಇನ್ನು ಜನರಲ್ ಗ್ರಾಂಟ್ ಇದೆ, ಅದೊಂದು 50 ಕೋಟಿ ಇದೆ. ಎಲ್ಲ ಕ್ಷೇತ್ರದಲ್ಲಿ ಸದ್ಯಕ್ಕೆ ಅಲ್ಲಿ ಲೂಟಿಯೇ ಮಾಡ್ದಂಗೆ ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ ಸಾಕು. ನಮಗೆ ಲೂಟಿ ಆಗಬಾರ್ದು. ನಾವು ಅದನ್ನು ನೋಡ್ಕೊಂಡು ಅಧಿಕಾರಿಗಳಿಗೆ ಭಾಳ ಅಧಿಕಾರಿಗಳು ಇಲ್ಲೆಲ್ಲ ಏನಾಗಿದೆ ಇತ್ತೀಚೆಗೆ, ಇವತ್ತು ನಾವು ಮಾನ್ಯ ಇವರು ಯತ್ನಾಳ್ ಸಾಹೇಬ್ರನ್ನ ನೆನೆಸ್ಕೊಂಬಕ್ಕಾಗ್ತದೆ. ಇದೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯಗಳು ಹಾಕೂತಾವೆ ಇಲ್ಲಿ. ಎಲ್ಲ ಒಂದೇ ಅಡ್ಜಸ್ಟ್ಮೆಂಟ್ ರಾಜಕೀಯ ಹಾಳಾಗಿ ಹೋಗಿದೆ. ಇದೆಲ್ಲ ಹೊರೆ ಯಾರಿಗೆ ಎಲ್ಲ ಪಾಪ ಬಡಬಗ್ರಿಗೆ ಇವೆಲ್ಲ ಒದಾಗೋದು. ರಾಜಕಾರಣಿಗಳೆಲ್ಲ ಮೇಲೆ ಚೆನ್ನಾಗಿರ್ತಾರೆ, ಇಲ್ಲೇ ಇದೆಲ್ಲ ಹೊಡ್ತಾ ಬೀಳೋದು ಇಲ್ಲಿ ಬಡಬಗ್ರಿಗೆ. ಇದನ್ನು ನಾವು ನೇರವಾಗಿ ಹೇಳೋಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ.